ಆರ್ಎಸ್ಎಸ್ಗೂ ಚೀನಾಗೂ ಇರೋ ಸಂಬಂಧ ಏನು? ಇದನ್ನ ಹಿಪೋಕ್ರಸಿ ಅಂತ ಕರೆದಿದ್ದಾರೆ. ಆರ್ಎಸ್ಎಸ್ ಭೇಟಿಯಾದ ಚೀನಾದ ಆಯೋಗ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕಾಂಗ್ರೆಸ್ ದೇಶದ್ರೋಹಿಗಳ ಜೊತೆಗೆ ಕೈ ಜೋಡಿಸುತ್ತೆ. ಪಾಕಿಸ್ತಾನ ಚೀನಾದ ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ಸಂಪರ್ಕ ಇದೆ ಅಂತ ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಸುಳ್ಳು ಹಂಚುವಂತ ಬಿಜೆಪಿ ಮತ್ತು ಆರ್ಎಸ್ಎಸ್ ಬೆಂಬಲಿಗರು ಕೆಲ ವರ್ಷಗಳಿಂದ ತಿರುಚಿದ ಫೋಟೋಗಳನ್ನು ಹಂಚುತ್ತಾ ಜನರ ಮನಸ್ಸಲ್ಲಿ ಕಾಂಗ್ರೆಸ್ ನಾಯಕರ ಬಗ್ಗೆ ಅಪನಂಬಿಕೆ ಮೂಡಿಸ್ತಾ ಇದ್ರು. ಇದೇ ಟೂಲ್ ಕಿಟ್ ಬಿಜೆಪಿಯ ಉನ್ನತ ನಾಯಕರಿಂದ ಹಿಡಿದು ತಳಮಟ್ಟದ ನಾಯಕರು, ಕಾರ್ಯಕರ್ತರವರೆಗೆ ವಿಪಕ್ಷ ನಾಯಕರ ಚಾರಿತ್ರ್ಯ ವಧೆಯನ್ನ ಯಾವುದೇ ಮುಲಾಜಿಲ್ಲದೆ ಮಾಡ್ತಾ ಬಂದಿದ್ದಾರೆ. ಅದರ ಒಂದು ಸ್ಯಾಂಪಲ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಚೀನಾದ ಜೊತೆಗೆ ಗುಪ್ತ ಒಪ್ಪಂದ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ. ಚೀನಾದ ನಿಯೋಗದ ಜೊತೆಗೆ ರಾಹುಲ್ ಮತ್ತು ಸೋನಿಯಾ ಕೂತಿರುವಂತಹ ಒಂದು ಫೋಟೋ ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಲಾಗಿತ್ತು. ವಾಸ್ತವದಲ್ಲಿ ಆಗ ಯುಪಿಎ ಅಧಿಕಾರದಲ್ಲಿ ಇದ್ರೂ ಸಹ ರಾಹುಲ್ ಅಥವಾ ಸೋನಿಯಾ ಯಾವುದೇ ಮಂತ್ರಿ ಸ್ಥಾನದಲ್ಲಿ ಇರಲಿಲ್ಲ. ಇನ್ನು ಒಪ್ಪಂದಕ್ಕೆ ಸಹಿ ಹಾಕೋ ಮಾತೆಲ್ಲಿದೆ. ಅದಿರಲಿ, ಈಗ ಆರ್ಎಸ್ಎಸ್ ಮುಖಂಡರನ್ನ ಚೀನಾದಲ್ಲಿ ಅಧಿಕಾರ ನಡೆಸ್ತಾ ಇರುವಂತಹ ಕಮ್ಯುನಿಸ್ಟ್ ಪಕ್ಷದ ನಿಯೋಗ ಕಳೆದ ಸೋಮವಾರ ದೆಹಲಿಯಲ್ಲಿ ಆರ್ಎಸ್ಎಸ್ ಮುಖಂಡ ದತ್ತಾತ್ರೇಯ ಹೊಸಬಾಳೆ ಅವರನ್ನ ಭೇಟಿಯಾಗಿ 1 ಗಂಟೆ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ವರದಿಯಾಗಿದೆ. ಸೊ ಚೀನಾದ ಆಡಳಿತ ಪಕ್ಷ ಭಾರತಕ್ಕೆ ಬಂದು ಸರ್ಕಾರದ ಮುಖ್ಯಸ್ಥರ ಜೊತೆಗೆ ಮಾತುಕತೆ ನಡೆಸಬೇಕೇ ಹೊರತು ಆರ್ಎಸ್ಎಸ್ ಜೊತೆಗೆ ಮಾತುಕತೆ ನಡೆಸುವಂತ ಅಗತ್ಯ ಏನಿದೆ? ಒಂದು ನೋಂದಣಿಗೊಳ್ಳದ ಸಂಘಟನೆ ಜೊತೆಗೆ, ಅದು ಹಿಂದೂ ಮೂಲಭೂತವಾದಿ ಸಂಘಟನೆ ಜೊತೆಗೆ ಆ ಸಿದ್ಧಾಂತಕ್ಕೆ ತದ್ವಿರುದ್ಧ ಇರುವಂತಹ ಕಮ್ಯುನಿಸ್ಟ್ ಪಕ್ಷದ ನಿಯೋಗ ಯಾವ ಮಾತುಕತೆ ನಡೆಸಿದೆ ಅಂತ ಆರ್ಎಸ್ಎಸ್ ಬಹಿರಂಗಪಡಿಸುತ್ತಾ? ಬಿಜೆಪಿ ಆರ್ಎಸ್ಎಸ್ ಭಕ್ತರಿಗೆ ಒಂದು ಪ್ರಶ್ನೆ: ನಿಮ್ಮ ದೇಶಭಕ್ತಿ ರಿಮೋಟ್ ಕಂಟ್ರೋಲ್ನಲ್ಲಿ ಇದೆಯಾ, ಅಥವಾ ಮೇಲೆ ಕುಳಿತವರು ಒತ್ತದಾಗ ಮಾತ್ರ ಆ ರಿಮೋಟ್ ಆನ್ ಆಗುತ್ತಾ? ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗ ಆರ್ಎಸ್ಎಸ್ ಮುಖಂಡರನ್ನು ಭೇಟಿ ಮಾಡಿದಾಗ ನಿಮ್ಮ ಗಂಟಲು ಯಾಕೆ ಬಿಗಿದುಕೊಂಡಿದೆ? ಅದೇ ಚೀನಾ ರಾಹುಲ್ ಗಾಂಧಿ ಹೆಸರಿನ ಜೊತೆಗೆ ಜೋಡಣೆ ಆಗ್ಬಿಟ್ರೆ ನಿಮ್ಮ ನಾಲಿಗೆಗೆ ಟರ್ಬೋ ಇಂಜಿನ್ ಆಗ್ಬಿಡತ್ತೆ. ಇದೇನಾ ನಿಮ್ಮ ತತ್ವ? ಇದೇನಾ ನಿಮ್ಮ ಸಂಸ್ಕಾರ? ಇತ್ತೀಚೆಗೆ ಜನವರಿ 13ಕ್ಕೆ ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗ ದೆಹಲಿಯಲ್ಲಿ ಆರ್ಎಸ್ಎಸ್ನ ದತ್ತಾತ್ರೇಯ ಹೊಸಬಾಳೆ ಅವರನ್ನ ಭೇಟಿಯಾಗಿದೆ. ಈ ಭೇಟಿ ಸುಮಾರು 1 ಗಂಟೆ ನಡೆದಿದೆ. ಇದು ಕಾಂಗ್ರೆಸ್ ಪಕ್ಷದಿಂದ ಟೀಕೆಗೆ ಗುರಿಯಾಗಿದೆ. ಅವರು ಇದನ್ನ ಹಿಪೋಕ್ರಸಿ ಅಂತ ಕರೆದಿದ್ದಾರೆ. ಈಗ ಪ್ರಶ್ನೆ ಬರೋದು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಪ್ರತಿನಿಧಿಗಳನ್ನ ಭೇಟಿಯಾದ್ರೆ ಬಿಜೆಪಿ ಏನ್ ಮಾಡ್ತಾ ಇತ್ತು? ಬಹುಶಃ ಅಪಪ್ರಚಾರ ಮಾಡ್ತಾ ಇತ್ತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಹಲವು ಮುಖಂಡರ ವಿರುದ್ಧ ಇರೋ ಆರೋಪಗಳು ಅಂತಂದ್ರೆ 2008ರಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರದಲ್ಲಿ ಇದ್ದಂತ ವೇಳೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ರು. ಉಭಯ ಪಕ್ಷಗಳು ಉನ್ನತ ಮಟ್ಟದ ವಿನಿಮಯವನ್ನ ನಡೆಸೋಕೆ ಹಾಗೂ ಪ್ರಮುಖ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಪರಸ್ಪರ ಸಮಾಲೋಚನೆ ನಡೆಸುವ ತಿಳುವಳಿಕೆ ಒಪ್ಪಂದಕ್ಕೆ ಆಗ ಸಹಿ ಹಾಕಿದ್ವು. ಆಗ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತ ರಾಹುಲ್ ಗಾಂಧಿ ಹಾಗೂ ಈಗಿನ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು ಸಹಿ ಹಾಕಿದ್ರು ಅನ್ನೋ ಆರೋಪ ಇದೆ. ಸೊ ಆಗ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಆಗಿದ್ರು. ವಾಸ್ತವವಾಗಿ ನೋಡೋದಾದ್ರೆ ರಾಹುಲ್ ಗಾಂಧಿಗಾಗ್ಲಿ ಅಥವಾ ಸೋನಿಯಾ ಗಾಂಧಿಗಾಗ್ಲಿ ವಿದೇಶಿ ದೇಶಗಳ ಜೊತೆಗೆ ಸರ್ಕಾರಿ ಒಪ್ಪಂದ ಮಾಡೋ ಅಧಿಕಾರನೇ ಇರೋದಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳು ಹರಿದಾಡಿದ್ವು. ಇದು ರಾಜಕೀಯ ನೀಚತನದ ಉದಾಹರಣೆ ಅಲ್ವಾ? ಅದೇ ರೀತಿ ಈಗ ಸಿಪಿಸಿ ನಿಯೋಗ ಆರ್ಎಸ್ಎಸ್ ಭೇಟಿಯಾಗಿದೆ. ಆದರೆ ಬಿಜೆಪಿ ಸೈಲೆಂಟ್. ಬಿಜೆಪಿ, ಆರ್ಎಸ್ಎಸ್ ಅವರ ಐಟಿ ಸೆಲ್ ಹಾಗೂ ವಾಟ್ಸಪ್ ಯೂನಿವರ್ಸಿಟಿಯ ಮಹಾನುಭಾವರು ಯಾರಿಂದನೂ ಸಹ ಒಂದು ಶಬ್ದನೂ ಬರ್ತಾ ಇಲ್ಲ. ಇದೇ ಭೇಟಿ ರಾಹುಲ್ ಗಾಂಧಿ ಅವರನ್ನಾಗಿದ್ದಿದ್ರೆ, ಇದೇ ಭೇಟಿಯನ್ನ ಸೋನಿಯಾ ಗಾಂಧಿ ಅವರ ಜೊತೆ ಆಗಿದ್ದಿದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ದೇಶದ್ರೋಹ, ಚೀನಾ ಏಜೆಂಟು, ರಾಷ್ಟ್ರ ಭದ್ರತೆಗೆ ಅಪಾಯ ಅನ್ನೋ ಟ್ಯಾಗ್ಗಳು ಟ್ರೆಂಡ್ ಆಗ್ತಾ ಇತ್ತಲ್ವಾ? ಇದೇ ಪ್ರಶ್ನೆಯನ್ನ ಇಂದು ದೇಶ ಕೇಳ್ತಾ ಇದೆ, ಯಾಕೆ ಭೇಟಿಯಾಗಿದ್ದು ಆರ್ಎಸ್ಎಸ್ಗೆ ಅಂತ. ಸೊ ನೋಂದಣಿ ಇಲ್ಲದಂತಹ ಆರ್ಎಸ್ಎಸ್ಗೂ ಚೀನಾದ ಸಿಪಿಸಿ ನಿಯೋಗಕ್ಕೂ ಇರೋ ಸಂಬಂಧ ಏನು? ಅವರ ಮಧ್ಯೆ ಯಾವೆಲ್ಲ ವಿಷಯಗಳ ಚರ್ಚೆ ಆಗಿದೆ? ಅದನ್ನ ಯಾಕೆ ಅವ್ರು ಬಹಿರಂಗ ಮಾಡ್ತಾ ಇಲ್ಲ? ಭಕ್ತರ ದೊಡ್ಡ ಸಾಧನೆ ಏನು ಗೊತ್ತಾ? ನನಗೆ ಫಾರ್ವರ್ಡ್ ಬಂತು, ಒಬ್ಬ ಗ್ರೂಪಲ್ಲಿ ಹಾಕ್ದ, ಎಲ್ಲ ಕಡೆ ಬರೀ ಇದೇ ಹರಿದಾಡ್ತಿದೆ, ಅದಕ್ಕೂ ನಾನೇ ಕಳಿಸಿದೆ. ಇವಿಷ್ಟೇ ಸಾಕು. ಸತ್ಯ ಬೇಕಾಗೇ ಇಲ್ಲ ಅವರಿಗೆ, ದಾಖಲೆನೂ ಬೇಕಾಗಿಲ್ಲ, ತಲೆ ಬಳಸೋ ಅಗತ್ಯ ಅಂತೂ ಇಲ್ವೇ ಇಲ್ಲ. ಇವರು ತಮ್ಮ ಬುದ್ಧಿಯನ್ನ ಬಾಡಿಗೆಗೆ ಕೊಟ್ಟಿದ್ದಾರಾ? ಅಕ್ಟೋಬರ್ 2025ಕ್ಕೆ ತಾಲಿಬಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತಾಕಿ ಭಾರತಕ್ಕೆ ಬಂದು ಅಫ್ಘಾನ್ ಎಂಬಸಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಆದರೆ ಮಹಿಳಾ ಪತ್ರಕರ್ತರನ್ನ ಈ ಪತ್ರಿಕಾಗೋಷ್ಠಿಯಿಂದ ದೂರ ಇಡಲಾಗಿತ್ತು. ಇದು ದೊಡ್ಡ ವಿವಾದಕ್ಕೂ ಕಾರಣ ಆಗಿತ್ತು. ಕಾಂಗ್ರೆಸ್ ಮುಖಂಡರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮೋದಿ ಸರ್ಕಾರವನ್ನ ಟೀಕಿಸಿದ್ರು. ಭಾರತದಲ್ಲಿ ಮಹಿಳೆಯರ ಹಕ್ಕುಗಳನ್ನು ಉಲ್ಲಂಘಿಸೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆದರೆ ಮೋದಿ ಸರ್ಕಾರ ಖಂಡಿಸಿಲ್ಲ. ಬಿಜೆಪಿ ನಾಯಕರು ಧ್ವನಿಯೇ ಇಲ್ಲದಂತೆ ಕೂತಿದ್ರು. ಆರ್ಎಸ್ಎಸ್ ಭಕ್ತರು ಮೌನವಾಗಿದ್ರು. ತಾಲಿಬಾನಿಗಳು ಮಹಿಳಾ ಪತ್ರಕರ್ತರನ್ನ ಹೊರಗಿಟ್ಟಾಗ ಯಾಕೆ ಯಾರು ಸಹ ಬಾಯಿ ತೆಗೆದಿಲ್ಲ? ಅಂದು ನಿಮ್ಮ ಸಂಸ್ಕೃತಿ, ನೈತಿಕತೆ, ಭಾರತೀಯ ಮೌಲ್ಯಗಳು ಎಲ್ಲಾನು ಸಹ ರಜೆ ಮೇಲೆ ಹೋಗಿತ್ತಾ? ಅಥವಾ ಮೋದಿ ಸರ್ಕಾರ ಮೌನವಾಗಿದ್ದರಿಂದ ನೀವು ಮೌನವಾಗಿರ್ಬೇಕಾದಂತ ಅನಿವಾರ್ಯತೆ ಇತ್ತಾ? ಅದೇ ತಾಲಿಬಾನ್ ವಿಚಾರ ರಾಹುಲ್ ಗಾಂಧಿ ಹೆಸರಿನ ಜೊತೆಗೆ ಜೋಡಿಸಿದ್ರೆ ಅಂದು ಸಂಸ್ಕೃತಿ, ಮಹಿಳಾ ಹಕ್ಕು, ರಾಷ್ಟ್ರ ಗೌರವ ಎಲ್ಲಾನು ನಿಮಗೆ ನೆನಪಾಗ್ತಿತ್ತು.
ಆದರೆ ಸರ್ಕಾರ ಖಂಡಿಸದೇ ಇದ್ದದ್ದು ಸರಿಯಲ್ಲ ಅಲ್ವಾ? ಭಾರತದ ಮಣ್ಣಲ್ಲಿ ಮಹಿಳೆಯರ ವಿರುದ್ಧದ ತಾರತಮ್ಯ ಸರಿಯಲ್ಲ ಅಲ್ವಾ? ತಾರತಮ್ಯವನ್ನು ನೀವು ಒಪ್ಕೋತೀರಾ? 2015ಕ್ಕೆ ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕೆ ಸರ್ಪ್ರೈಸ್ ವಿಸಿಟ್ ಕೊಟ್ಟು ನವಾಜ್ ಶರೀಫ್ ಅವರನ್ನ ಭೇಟಿಯಾಗಿ ಬಿರಿಯಾನಿ ತಿಂದು ಬಂದರು. ಅದನ್ನ ಭಕ್ತರು ರಾಜತಾಂತ್ರಿಕತೆ, ವಿಶ್ವಗುರು ಅಂತ ಹೊಗಳಿಕೆಯ ಮೇಲೆ ಹೊಗಳಿಕೆ. ರಾಹುಲ್ ಗಾಂಧಿ ಚೀನಾಕ್ಕೆ ಹೋದ್ರೆ ಪತ್ರ, ಒಪ್ಪಂದ, ದೇಶದ್ರೋಹದ ಪಟ್ಟ. ಇದೇನಾ ಬಿಜೆಪಿಯ ಮಾನದಂಡ? ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗ RSS ನಾಯಕರನ್ನ ಭೇಟಿಯಾದ್ರೆ ತಪ್ಪೇನಿಲ್ವಾ? ಹಾಗಾದ್ರೆ ಇದು ರಾಜಕೀಯ ಸಂವಾದ ಅಲ್ವಾ? ಇದಕ್ಕೂ ಒಪ್ಪಂದ ಅನ್ನೋ ಪದ ಅನ್ವಯಿಸೋದಿಲ್ವಾ? ಅಥವಾ ಸುಳ್ಳು ಆರೋಪಗಳು ಕೇವಲ ವಿರೋಧ ಪಕ್ಷಕ್ಕೆ ಮಾತ್ರ ಸೀಮಿತನಾ? ಹೌದು ಅನ್ನೋದಾದ್ರೆ ನಿಮ್ಮ ನಾಯಕರೇ ದೇಶದ್ರೋಹಿಗಳು. ಇದೆಲ್ಲ ಹೇಗೆ ಹಬ್ಬತ್ತೆ? ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಹಬ್ಬತ್ತೆ. ಇದು ಫೇಕ್ ನ್ಯೂಸ್ಗಳ ಫ್ಯಾಕ್ಟ್ರಿ. ಈ ಫೇಕ್ ನ್ಯೂಸ್ ಅಲ್ಲಿ PhD ಮಾಡಿರುವಂತ ಮಹಾನುಭಾವರು ಸತ್ಯವನ್ನ ಪರಿಶೀಲಿಸದೆ ಸುಳ್ಳುಗಳನ್ನ ಫಾರ್ವರ್ಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ರಾಹುಲ್ ಚೀನಾ ಜೊತೆಗೆ ದೇಶದ್ರೋಹಿ ಒಪ್ಪಂದವನ್ನು ಮಾಡಿದ್ದಾರೆ ಅಂತ ಹಬ್ಬಿಸಿತು. ಇದು ಬಿಜೆಪಿ IT ಸೆಲ್ನ ಕೆಲಸ ಅನ್ನೋ ಆರೋಪ ಇದೆ. ಸೊ ಬಿಜೆಪಿ IT ಸೆಲ್ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದ್ರಲ್ಲಿ ಮಾಸ್ಟರ್. ಜನರನ್ನ ಪ್ರಚೋದಿಸಿ ವೋಟುಗಳನ್ನು ಗಳಿಸೋದು ಬಿಜೆಪಿಯ ಪ್ಲಾನ್. ನಾಳೆ ಇತಿಹಾಸ ಕೇಳತ್ತೆ ನೀವು ಏನು ಮಾಡ್ತಿದ್ರಿ ಅಂತ. ಆಗ ನಿಮ್ಮ ಉತ್ತರ ನಾನು ಫಾರ್ವರ್ಡ್ ಮಾಡ್ತಿದ್ದೆ ಅಂತಾನೆ ಇರಬೇಕಾಗತ್ತೆ. ಅದು ಹೆಮ್ಮೆ ಅಲ್ಲ, ಅದು ಅಪಮಾನ. ಭಕ್ತರೇ, ನಿಮ್ಮನ್ನು ನೀವು ಒಮ್ಮೆ ಕೇಳ್ಕೊಳ್ಳಿ, ನೀವು ಪಕ್ಷದ ಪರ ನಿಂತಿದ್ದೀರಾ ಅಥವಾ ಸತ್ಯದ ಪರ ನಿಂತಿದ್ದೀರಾ ಅಂತ. ಯಾಕಂತಂದರೆ ಪಕ್ಷಗಳು ಬದಲಾಗುತ್ತೆ, ಸರ್ಕಾರಗಳು ಹೋಗುತ್ತೆ, ಆದರೆ ಸುಳ್ಳಿಗೆ ಕೈ ಜೋಡಿಸಿದ ಇತಿಹಾಸ, ಪ್ರಶ್ನಿಸದ ಅಪರಾಧ, ಬುದ್ಧಿಯನ್ನು ಬಳಸದೆ ಮಾಡಿದ ಪಾಪ ಇವೆಲ್ಲವೂ ಸಹ ಉಳ್ಕೊಂಡ್ಬಿಡುತ್ತೆ. ರಾಷ್ಟ್ರಭಕ್ತಿ ಅಂತಂದರೆ ಪ್ರಶ್ನೆ ಕೇಳದ ಮೌನ ಅಲ್ಲ, ಸುಳ್ಳಿಗೆ ಕೈ ತಟ್ಟೋದಲ್ಲ. ರಾಷ್ಟ್ರಭಕ್ತಿ ಅಂತಂದರೆ ಸತ್ಯದ ಪರ ನಿಲ್ಲೋದು, ಅಧಿಕಾರವಂತರಿಗೂ ಪ್ರಶ್ನೆ ಕೇಳೋದು, ದ್ವಂದ್ವ ನೀತಿಯನ್ನು ಬಯಲಿಗೆಳೆಯೋದು. ಇಂದು RSS ಚೀನಾ ಭೇಟಿ ಬಗ್ಗೆ ಮೌನವಾಗಿರುವವರು ನಾಳೆ ದೇಶದ್ರೋಹ ಪದ ಬಳಸೋ ಮೊದಲು ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡ್ಕೊಳ್ಳಿ. ಯಾಕಂತಂದರೆ ಸುಳ್ಳು ಸುದ್ದಿನೇ ನಿಮ್ಮ ರಾಜಕೀಯವಾಗಿದ್ದರೆ ಮೌನನೂ ಸಹ ಅಪರಾಧವಾಗತ್ತೆ. ನೀವು ಭಕ್ತರಾಗಬೇಡಿ, ನಾಗರಿಕರಾಗಿರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.